ಕರ್ನಾಟಕದ ಬೆನ್ನಲ್ಲೇ ಪಶ್ಚಿಮ ಬಂಗಾಳದಲ್ಲೂ ಕೂಡ ಬಾಂಬ್ ಭೀತಿ ಎದುರಾಗಿದೆ. ಪಶ್ಚಿಮ ಬಂಗಾಳದಾದ್ಯಂತ ನ್ಯಾಯಾಲಯಗಳ ಸುತ್ತ ಹೈ ಅಲರ್ಟ್. ಹಲವು ನ್ಯಾಯಾಲಯಗಳಿಗೆ ಏಕಕಾಲಕ್ಕೆ ಬಾಂಬ್ ಬೆದರಿಕೆಯ ಇಮೇಲ್ ಒಂದು ಬಂದಿದೆ. ಈ ಹಿಂದೆ ಕರ್ನಾಟಕದ ಬೆನ್ನಲ್ಲೇ ಪಶ್ಚಿಮ ಬಂಗಾಳದಲ್ಲೂ ಕೂಡ ಬಾಂಬ್ ಭೀತಿ. ಪಶ್ಚಿಮ ಬಂಗಾಳದಾದ್ಯಂತ ನ್ಯಾಯಾಲಯಗಳ ಸುತ್ತ ಹೈ ಅಲರ್ಟ್. ಅಜ್ಞಾತ ಸ್ಥಳದಲ್ಲಿ ಕೂತು ಏಕಕಾಲಕ್ಕೆ ಬಾಂಬ್ ಬೆದರಿಕೆಯ ಇಮೇಲ್ ಒಂದನ್ನು ರವಾನಿಸಿದ್ದಾರೆ. ಬಾಂಬ್ ಬೆದರಿಕೆಯ ಹಿನ್ನೆಲೆಯಲ್ಲಿ ನ್ಯಾಯಾಂಗದ ಕಾರ್ಯಕಲಾಪ ಸ್ತಬ್ಧ. ಸಿಟಿ ಸೆಷನ್ಸ್ ಕೋರ್ಟ್, ಬ್ಯಾಂಕ್ ಶಾಲ್ ಕೋರ್ಟ್ಗಳಿಗೆ ಬೆದರಿಕೆ ಬೆನ್ನಲ್ಲೇ ಆವರಣದಿಂದ ಜನರನ್ನು ತೆರವುಗೊಳಿಸಿದ ಅಲ್ಲಿನ ಪೊಲೀಸ್ ಇಲಾಖೆ. ಜಿಲ್ಲಾ ನ್ಯಾಯಾಲಯಗಳಿಗೂ ಟಾರ್ಗೆಟ್. ಅಸನ್ಸೋಲ್, ದುರ್ಗಾಪುರದ ಉಪ ವಿಭಾಗೀಯ ಕೋರ್ಟ್, ನ್ಯಾಯಾಲಯದ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ತೀವ್ರ ತರಹದ ಶೋಧ. ಇಮೇಲ್ ಕಳುಹಿಸಿದ ಮೂಲ ಯಾವುದು ಅನ್ನೋ ಪತ್ತೆ ಹಚ್ಚೋ ಕೆಲಸಗಳಾಗ್ತಾ ಇದೆ. ಇದರ ಹಿಂದೆ ವ್ಯಕ್ತಿ ಇದ್ದಾನೋ ಅಥವಾ ಸಂಘಟನೆ ಇದೆಯೋ ಅನ್ನೋ ಬಗ್ಗೆ ತನಿಖೆಗಳು ಪ್ರಾರಂಭಗೊಂಡಿದೆ. ಈ ಹಿಂದೆ ಕರ್ನಾಟಕದಲ್ಲಿ ಬೇರೆ ಬೇರೆ ಕಟ್ಟಡಗಳಲ್ಲಿ, ಹಾಸ್ಪಿಟಲ್ಗಳಿಗೆ, ನ್ಯಾಯಾಲಯಕ್ಕೂ ಕೂಡ ಈ ಹಿಂದೆ ಬಾಂಬ್ ಬೆದರಿಕೆಗಳು ಬರ್ತಾ ಇತ್ತು. ನಮ್ಮ ದೇಶ ಟೆಕ್ನಾಲಜಿಯಲ್ಲಿ ಮುಂದುವರಿತಾ ಇದ್ರೂ ಕೂಡ ಈ ತರಹದ ಫೇಕ್ ಇಮೇಲ್ ಅಥವಾ ಹುಸಿ ಬಾಂಬ್ ಕರೆಗಳನ್ನು, ಮೇಲ್ಗಳನ್ನು ಹಾಕೋರನ್ನ ಪತ್ತೆ ಹಚ್ಚೋದನ್ನ ಕಂಡು ಹಿಡಿಯೋದಕ್ಕೆ ಬಹಳಷ್ಟು ಕಷ್ಟಪಡ್ತಾರೆ. ಈ ತರಹದ ಬಾಂಬ್ ಬೆದರಿಕೆಗಳು ಬಂದಾಗ ಹುಸಿ ಬಾಂಬ್ ಅಲ್ವಾ ಅಂತ ಹೇಳಿ ನಿರ್ಲಕ್ಷ್ಯ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಕೆಲವೊಮ್ಮೆ ಅದು ನಿಜ ಅನಿಸ್ಬಿಟ್ಟು ಎಲ್ಲಾದ್ರೂ ಸ್ಫೋಟ ಆದರೆ ಅದಕ್ಕೋಸ್ಕರ ಡಾಗ್ ಸ್ಕ್ವಾಡ್ಗಳು ಬರ್ತಾವೆ. ಬಾಂಬ್ ನಿಷ್ಕ್ರಿಯ ದಳದವರು ತಕ್ಷಣಕ್ಕೆ ಅಲರ್ಟ್ ಆಗ್ತಾರೆ. ನ್ಯಾಷನಲ್ ಇಂಟೆಲಿಜೆನ್ಸ್ ಕೂಡ ಅಲರ್ಟ್ ಆಗುತ್ತೆ. ಒಂದು ಹುಸಿ ಬಾಂಬ್ ಕರೆ ಬಂದಾಗ ರಾಜ್ಯದ ಬೊಕ್ಕಸಕ್ಕೆ ಎಷ್ಟು ಪೆಟ್ಟು ಗೊತ್ತಾ? ಲಕ್ಷಾಂತರ ರೂಪಾಯಿ ಖರ್ಚಾಗ್ತವೆ. ಕ್ಷಣಕ್ಕೂ ಕೂಡ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಅಲರ್ಟ್ ಆಗಬೇಕು, ಡಾಗ್ ಸ್ಕ್ವಾಡ್ಗಳನ್ನು ಕರೆಸಬೇಕು. ಈ ತರಹದೆಲ್ಲ ಪ್ರಕ್ರಿಯೆಗಳು ಶುರುವಾಗ್ತವೆ. ಅಸಲಿ ಬಾಂಬ್ ಕರೆ ಬಂದಾಗ ಒಂದು ರಾಜ್ಯ ಅಲರ್ಟ್ ಆಗುತ್ತೋ ಆ ಎಲ್ಲ ಅಲರ್ಟ್ಗಳು ಹುಸಿ ಬಾಂಬ್ ಕರೆ ಬಂದಾಗಲೂ ಕೂಡ, ಫೇಕ್ ಕರೆ ಬಂದಾಗಲೂ ಕೂಡ ಆಗಬೇಕು. ಸೊ ಈ ತರಹದ ಕೃತ್ಯಗಳು ಕೇರಳದಲ್ಲಾಯಿತು, ಈ ಹಿಂದೆ ಕರ್ನಾಟಕದಲ್ಲೂ ಆಯಿತು. ಕರ್ನಾಟಕದಲ್ಲಿ ಹೊಸ ತರಹದ ಹಿಂಸಾ ವಿನೋದ, ವಿಕೃತ. ಶಾಲೆಗಳಿಗೆ ಬಾಂಬ್ ಹಾಕಿದ್ದೀವಿ ಅಂತ ಹೇಳಿ ಇಮೇಲ್ ಕಳಿಸ್ತಾರೆ. ಶಾಲೆಗಳಿಗೆ, ಕಾಲೇಜುಗಳಿಗೆ ಬಾಂಬ್ ಇಟ್ಟಿದ್ದೀವಿ ಅನ್ನುವಂಥ ಹುಸಿ ಬಾಂಬ್ ಕರೆಗಳು. ಸೊ ಈಗ ಪಶ್ಚಿಮ ಬಂಗಾಳದಲ್ಲೂ ಕೂಡ ನ್ಯಾಯಾಲಯಗಳನ್ನು ಗುರಿಯಾಗಿಸಿಕೊಂಡು ನಾವು ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳಿ ಇಮೇಲ್ ಒಂದು ಕಳುಹಿಸಿಕೊಟ್ಟಿದ್ದಾರೆ. ಅಜ್ಞಾತ ಸ್ಥಳದಿಂದ ಬೆದರಿಕೆ ಬೆನ್ನಲ್ಲೇ ಆವರಣದಿಂದ ಜನರನ್ನು ತೆರವುಗೊಳಿಸಿದಂತಹ ಪೊಲೀಸರು ಪಶ್ಚಿಮ ಬಂಗಾಳದಾದ್ಯಂತ ನ್ಯಾಯಾಲಯಗಳ ಸುತ್ತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಲವು ನ್ಯಾಯಾಲಯಗಳಿಗೆ ಏಕಕಾಲಕ್ಕೆ ಬಾಂಬ್ ಬೆದರಿಕೆ ಇಮೇಲ್. ಬಾಂಬ್ ಬೆದರಿಕೆ ಹಿನ್ನೆಲೆಯಲ್ಲಿ ನ್ಯಾಯಾಂಗದ ಕಾರ್ಯಕಲಾಪವೂ ಕೂಡ ಸ್ತಬ್ಧಗೊಂಡಿದೆ. ಇನ್ನು ಸಿಟಿ ಸೆಷನ್ಸ್ ಕೋರ್ಟ್, ಬ್ಯಾಂಕ್ ಶಾಲ್ ಕೋರ್ಟ್ಗಳಿಗೂ ಕೂಡ ಬೆದರಿಕೆ ಹಾಕಲಾಗಿದೆ. ಬೆದರಿಕೆಯ ಬೆನ್ನಲ್ಲೇ ಆವರಣದಿಂದ ಜನರನ್ನು ತೆರವುಗೊಳಿಸಿದಂತಹ ಪೊಲೀಸರು ಎಲ್ಲ ತರಹದ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಜಿಲ್ಲಾ ನ್ಯಾಯಾಲಯಗಳಿಗೂ ಕೂಡ ಟಾರ್ಗೆಟ್ ಮಾಡಿದ್ದಾರೆ ಆಗಂತಕರು. ಇನ್ನು ಅಸನ್ಸೋಲ್, ದುರ್ಗಾಪುರದ ಉಪ ವಿಭಾಗೀಯ ಕೋರ್ಟ್ಗೂ ಕೂಡ ಬೆದರಿಕೆ ಬಂದಿರುವಂತಹದ್ದು. ನ್ಯಾಯಾಲಯದ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ತೀವ್ರ ಶೋಧ ಕಾರ್ಯಗಳು ನಡೀತಾ ಇದೆ. ಇಮೇಲ್ ಕಳುಹಿಸಿದ ಮೂಲ ಯಾವುದು ಅನ್ನೋದನ್ನು ಸಂಬಂಧಪಟ್ಟವರು ಪತ್ತೆ ಹಚ್ಚೋ ಕೆಲಸಗಳಲ್ಲಿ ಕೂಡ ನಿರತರಾಗಿದ್ದಾರೆ. ಇದರ ಹಿಂದೆ ವ್ಯಕ್ತಿ ಇದ್ದಾರೋ ಅಥವಾ ಸಂಘಟಿತರಾಗಿ ಏನಾದರೂ ಕೆಲಸ ಮಾಡಿದಾರೋ, ಏನು ಷಡ್ಯಂತ್ರ, ಇದರ ಬಗ್ಗೆಯೂ ಕೂಡ ತನಿಖೆಗಳು ಪ್ರಾರಂಭಗೊಂಡಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.